ಒಂದು ಬಸ್ ಅತಿ ದೊಡ್ಡ ದುರಂತಕ್ಕೆ ಸಾಕ್ಷಿ ಆಗಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಮತ್ತೊಂದು ಕಡೆ ಗಾಯಾಳುಗಳು ಕೂಡ ನಿರಂತರವಾಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಕೆಲವರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಕೆಲವರು ಸೇಫ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ಅವರೇ ರಿಯಾಕ್ಷನ್ ಕೊಟ್ಟಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ರಾಜಣ್ಣ ಸರ್, ಈಗ ಇಬ್ರು ಡ್ರೈವರ್ಗಳು ಇರ್ತಾರೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಬಟ್ ಒಬ್ರು ಅಲ್ಟರ್ನೇಟ್ ಆಗಿ ಹಿಂದೆ ಕೂತ್ಕೊಂಡಿರ್ತಾರೆ. ಬಟ್ ಈ ರೀತಿ ಅವಘಡಗಳಾದಾಗ ಅವ್ರಿಗೊಂದಷ್ಟು ಆಪ್ಷನ್ಗಳು ಗೊತ್ತಿರುತ್ತೆ ಸರ್. ಬಸ್ಸಲ್ಲಿ ಎಲ್ಲೆಲ್ಲಿ ನಮ್ಗೆ ಎಕ್ಸಿಟ್ ಡೋರ್ಗಳಿದೆ, ಹೆಂಗೆ ಓಪನ್ ಮಾಡ್ಬಿಡ್ಬೋದು, ಹೆಂಗೆ ಸೇಫ್ ಮಾಡ್ಬಿಡ್ಬೋದು, ಅಟ್ಲೀಸ್ಟ್ ಪ್ರಯಾಣಿಕರನ್ನ ಹೆಂಗೆ ಸೇಫ್ ಮಾಡಬಹುದು ಅಂತ. ಅದಕ್ಕೂ ಮೋಸ್ಟ್ಲಿ ಟೈಮ್ ಸಿಕ್ಕಂಗೆ ಕಾಣಿಸಲ್ಲ ಇಂಥ ಅವಘಡಗಳಾದಾಗ. ಇಲ್ಲ, ಅದು ಅಪಘಾತ ನೋಡಿ. ಫಸ್ಟ್ ಅಲ್ಲ, ಆ ಪ್ಯಾಟರ್ನ್ ಆಫ್ ಆಕ್ಸಿಡೆಂಟ್ ಹೇಗೆ ನೋಡಬೇಕು ನೋಡಿ. ಈ ಅಪಘಾತಗಳು ಎದುರುಗಡೆಯಿಂದ ಬಂದಂಥ ವಾಹನ ನೇರವಾಗಿ ಡ್ರೈವರ್ಗೆ ಡಿಕ್ಕಿ ಹೊಡೆದಿದ್ರೆ ನಿಮಗೆ ಡ್ರೈವರ್ಗಳು ನಿಮ್ಮನ್ನು ಯಾರನ್ನೂ ಬೇರೆ ಸೇಫ್ ಮಾಡೋಕ್ಕೆ ಅಂದರೆ ಅವರೇ ಸತ್ತೋಗ್ಬಿಡೋರು. ಮುಂದೆ ಆಗ್ತಕ್ಕಂಥ ಅವಘಡಗಳು ಭಾಳ ಇನ್ನೂ ಭೀಕರ ಆಗ್ತಾ ಇತ್ತು. ಈಗ ಏನಾಗಿದೆ, ಲಾರಿ ಹೋಗಿ ಡ್ರೈವರ್ ಹಿಂಭಾಗಕ್ಕೆ ಹೊಡೆದಿರೋದ್ರಿಂದ ಚಾಲಕರ ಮತ್ತು ಇಬ್ಬರು ಡ್ರೈವರ್ಗಳು ಎಸ್ಕೇಪ್ ಆಗಿ ಉಳಿದಂಥ ಎಲ್ಲ ಒಂದು ಪ್ರಯತ್ನಗಳನ್ನ ಮಾಡಿ ಪ್ರಯಾಣಿಕರನ್ನ ಉಳಿಸೋದಕ್ಕೆ ಸಾಧ್ಯ ಆಗಿದೆ. ಒಂದು ವೇಳೆ ಮುಖಾಮುಖಿ ಡ್ರೈವರ್ಗೆ ಬಂದು ಏನಾದರೂ ಲಾರಿ ಹಿಟ್ಟಾಗಿದ್ರೆ ಇನ್ನೂ ಜಾಸ್ತಿ ಗಂಭೀರ ಆಗಿರ್ತಾ ಇತ್ತು. ಅಪಘಾತದ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇತ್ತು. ಇದು ಅದಕ್ಕೆ ಯಾವ ಜಾಗದಲ್ಲಿ ಅಪಘಾತ ಆಗಿದೆ. ಈಗ ಅವ್ರು ಯಾರೋ ಒಬ್ಬರು ಪ್ರಯಾಣಿಕರು ಮಾತಾಡಿದ್ರು, ಅವರು ಸೇಫ್. ಒಂದು ವೇಳೆ ಅವನೇನೋ ಬಸ್ಸಿನ ಬಲಭಾಗದಲ್ಲಿ ಸೆಂಟ್ರಲ್ ಕೂತಿದ್ದು ಲಾರಿ ಕರೆಕ್ಟಾಗಿ ಹಲ್ಗೊಡಿದ್ರೆ ಅದನ್ನು ತೀರೋಗ್ತಾ ಇದ್ದ. ಮತ್ತು ಬೆಂಕಿಯ ಜ್ವಾಲೆ ಏನಿದೆಯಲ್ಲ, ಆಮೇಲೆ ಹೊಡೆದ ಮೇಲೆ ಬಸ್ಸು ಹಾಗೆ ಇತ್ತಾ, ನೇರವಾಗಿತ್ತಾ, ಪಲ್ಟಿ ಆಯಿತಾ, ಇದು ಅಪಘಾತದ ಅದು ನೇಚರ್ ಆಫ್ ಆಕ್ಸಿಡೆಂಟ್ ನೋಡಿದಾಗ್ಲೇ ಅವೆಲ್ಲ ಇದು ಮೊದಲೇ ನಾವು ಅನಲೈಸ್ ಮಾಡೋಕ್ಕೆ ಬರೋದಿಲ್ಲ. ಆದಮೇಲೆ ಅಷ್ಟೇ ನಾವು ಇದು ಹೀಗೆ ಮಾಡಬಹುದಾಗಿತ್ತು, ಹಾಗೆ ಮಾಡಬಹುದಾಗಿತ್ತು, ಇದನ್ನು ನಂತರ ನಾವು ನಮ್ಮ ವಿವೇಕನ ಉಪಯೋಗಿಸ್ತೀವಿ. ಆದರೆ ಅಪಘಾತವಾದಂಥ ಒಂದು ಕ್ಷಣದಲ್ಲಿ ವಿವೇಕ ಕೆಲಸ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಅಲ್ಲಿ ಏನಂದರೆ ಆ ಕ್ಷಣದಲ್ಲಿ ನಾನು ನನ್ನ ಜೀವನ ಉಳಿಸ್ಕೋಬೇಕು ಅಂದ್ಬಿಟ್ರೆ ಅದನ್ನು ಹೇಗೆ ಉಳಿಸ್ಕೊಳ್ತೀನಿ ಅನ್ನೋದು ಮಾತ್ರ ಏನು ಯೋಚನೆ ಮಾತ್ರ ಗೊತ್ತಾಗೋದಿಲ್ಲ. ಬೇಕಾದ್ರೆ ಈಗ ನೋಡಿ, ಈ ಸ್ಟಾಂಪೇಡ್ ಆದಾಗ ಎಷ್ಟು ಜನಗಳ ತುಳಿದು ಬರ್ತೀವಿ ನಾವು ಹೊರಗಡೆ. ಯಾರು ಬಲವಾಗಿರ್ತಾನೆ, 4 ಜನ ಸತ್ತೋಗ್ತಾರೆ ಆ ಕಾಲು ತುಳಿತದಲ್ಲಿ. ಆ ಕ್ಷಣ ಅಷ್ಟೇ. ಆದರೆ ನಂತರ ಅನಿಸುತ್ತೆ ನಾನು ಮಾಡಿದ್ದು ಸರಿನಾ ಅಂತ ಅನಿಸುತ್ತೆ. ಬಟ್ ಅಷ್ಟೊತ್ತಿಗೆ ಟೈಮ್ ಪಾಸ್ ಆಗೋಗ್ಬಿಟ್ಟಿರ್ತದೆ. ಈ ಅಪಘಾತಗಳೇ ಹೀಗೆ. ಇದಕ್ಕೆ ಸರ್, ಇದಕ್ಕೇನು ಪರಿಹಾರ ಇಲ್ವಾ ಅಂತ ಅನ್ನೋದು ಎಲ್ಲರೂ ಯಾವಾಗಲೂ ಒಂದು ಪ್ರಶ್ನೆ ಎಲ್ಲರೂ ಹಾಕ್ಕೊಳ್ಬೇಕಾಗುತ್ತೆ. ಪರಿಹಾರ ಏನು ಅಂದರೆ ನಾವು ಸರಿಯಾದ ಶಿಕ್ಷಣ ಒಂದು ಬೇಕು ನಮಗೆ. ಈಗ ಅಪಘಾತಗಳು ಆಗೋಗ್ಬಿಡೋದಿಲ್ಲ, ನಾವೇ ಕಾರಣಕರ್ತರು, ನಾವೇ ಮಾಡ್ತೀವಿ. ಅವನ್ನ ಆಗದಂಗೆ ತಡೆಯಬೇಕಾದ್ರೆ ನಮ್ಮ ಶಿಕ್ಷಣದನ್ನು ಹೇಗೆ ರೂಪರೇಖೆಗೊಳಿಸಬೇಕು ಅನ್ನೋದನ್ನ ನಾವು ಮೂಲಭೂತವಾಗಿ ಅದಕ್ಕೆ ಒತ್ತು ಕೊಡ್ತಾ ಇಲ್ಲ. ಎಲ್ಲರೂ ಬಾಯಲ್ಲಿ ಹೇಳ್ತೀವಿ, ಅದಕ್ಕೆ ಒತ್ತು ಕೊಡ್ತಾ ಇಲ್ಲ, ಅದನ್ನು ಆಚರಣೆ ಮಾಡ್ತಾ ಇಲ್ಲ. ಸಾಕಷ್ಟು ನಮ್ಮ ದೇಶದಲ್ಲಿ ಕಾನೂನುಗಳು ಸಾಕಷ್ಟಿದ್ದಾವೆ. ಹೊಸ ಕಾನೂನಿನ ಅವಶ್ಯಕತೆ ಇಲ್ಲ. ಇರ್ತಕ್ಕಂಥ ಒಂದು ಕಾನೂನುಗಳನ್ನ ಪಾಲನೆ ಮಾಡ್ತಕ್ಕಂಥ ಮನಸ್ಸು ನಮ್ಮ ಜನರಿಗೆ ಬೇಕಷ್ಟೇ ಹೊರತು ಮತ್ತೆ ಇನ್ನೇನು ಹೆಚ್ಚಿಗೆ ಕಾನೂನು ಖಂಡಿತ ಪಾಲನೆ ಬೇಕಷ್ಟೇನೆ. ಆಮೇಲೆ ಹೆಂಗೆ ಅವ್ರನ್ನ ಎಕ್ಸ್ಪರ್ಟ್ ಮಾಡಬೇಕು ಆ ಫೀಲ್ಡಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಸರ್ ಹತ್ರ ಹೋಗ್ಬಿಡ್ತೀನಿ ಸರ್. ಒಂದು ಖಾಸಗಿ ಕಂಪನಿಯಲ್ಲಿ ಈ ರೀತಿ ಬಸ್ಗಳು ಓಡಾಡುತ್ತೆ ಅಂದರೆ ಆ ಕಂಪನಿ ತೆಗೆಯುವಾಗ ಒಂದಷ್ಟು ರಿಸ್ಕ್ಗಳು, ಬಸ್ಗಳು ಓಡಾಡುವಾಗೂ ಕೂಡ ಕ್ಷಣಕ್ಕೂ ಎಲ್ಲಿ ಓಡ್ತಾ ಇದೆ ಬಸ್ಸು, ಏನಾಗ್ತಾ ಇದೆ, ಅದರ ಚಲನವಲನ ಎಲ್ಲವನ್ನ ಕೂಡ ಮಾನಿಟರ್ ಮಾಡಬೇಕಾದ ಒಂದು ಕಂಪನಿಯ ಜವಾಬ್ದಾರಿ. ಎಷ್ಟು ರಿಸ್ಕಿ ಜಾಬ್ ಅಂತೀರಿ ಸರ್ ಈ ರೀತಿ ವೆಹಿಕಲ್ಸನ್ನು ಮೇಂಟೈನ್ ಮಾಡೋದು ಅಂತ? ಅತಿ ದೊಡ್ಡ ರಿಸ್ಕಾ ಇದು? ಅಲ್ಲ, GPS ಅಲ್ಲಿ ಇರುತ್ತೆ. GPS ಅಲ್ಲಿ ಅವ್ರು ಅದಕ್ಕೋಸ್ಕರ ಒಬ್ರು ಕುಳಿತಿರ್ತಾರೆ, ಗಾಡಿ ಎಲ್ಲಿ ಹೋಗ್ತಾ ಇದೆ ಏನ್ ಕತೆ, ಅವ್ನು ರಾತ್ರಿ ಮಲಗಿರಲ್ಲ. ಅದಕ್ಕೆ ಮ್ಯಾನೇಜರ್ಗಳು 1-2-3 ಇರ್ತಾರೆ. ಯಾಕೆ ಪ್ರತಿಯೊಂದು ಯಾವ್ಯಾವ ಕಡೆ ಹೋಗ್ತಾ ಇದೆ ಅಂತ ತಕ್ಷಣ ಅವ್ರಿಗೆ ಸಿಗದೆ ಇದ್ರು ಕೂಡ ಈ ಲಾರಿಗೆ ಅಲ್ಲಿ ಫಾರ್ ಎಕ್ಸಾಂಪಲ್ ಹೈವೇನಲ್ಲಿ CC ಕ್ಯಾಮ್ರಾಗಳಿದೆ, ಯಾವ ರೀತಿ ಆಗ್ತು ಅನ್ನೋದು ಗೊತ್ತಿರ್ತದೆ. ಅಂದರೆ ನಮ್ಮ ಹೈವೇನಲ್ಲಿ ಅಷ್ಟಿಲ್ಲ, ಹೊರಗಡೆ ಹೈವೇನಲ್ಲಿ ಪ್ರತಿಯೊಂದು 8 ಕಿಲೋ 10 ಕಿಲೋಮೀಟ್ರು CC ಕ್ಯಾಮ್ರಾಗಳು ಬೇಕಾದಷ್ಟಿರುತ್ತೆ. ಆ ಕ್ಯಾಮ್ರಾಗಳಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ ಅಪಘಾತಗಳು ಅನ್ನುವಂಥ ನಮ್ಮ ಖಾಸಗಿ ಮಾಲೀಕರದಲ್ಲಿ ಕೂಡ ಪ್ರತಿಯೊಂದು ನಾವು ನೋಡ್ತಾ ಇರ್ತೀವಿ. ಈಗ ಎಚ್ಚರ ವಹಿಸಿ ಈಗ ಬರ್ತಕ್ಕಂಥ ವಾಹನಗಳಲ್ಲಿ ಈ ಮುಂದೆ ಒಂದು ಇದಾಗಿರುತ್ತೆ ಡೇಂಜರಸ್. ಎಲ್ಲಿ ಬರ್ತಾ ಇದೆ, ಯಾವ ಹೈವೇನಲ್ಲಿ ಬರ್ತಾ ಇದೆ, ಗಾಡಿ ಹೇಗೆ ಹೊಡಿತೇನೆ, ಬ್ಯಾಕ್ ಸೈಡ್ ಇರುತ್ತೆ ಬರ್ತದೆ. ಈಗ ಆಟೋಮೆಟಿಕ್ ಕ್ಯಾಮ್ರಾಗಳಿಗೆಲ್ಲ ಬಂದ್ಬಿಟ್ಟಿದೆ, ನಮ್ಮ ಕಾರ್ಗಳಲ್ಲೂ ಕೂಡ ಇದೆ. ಅದನ್ನು ಆ ರೀತಿ ಕ್ಯಾಮ್ರಾಗಳಿದೆ. ಆಕಸ್ಮಾಗಿ ಎದುರುಗಡೆ ಬಂದಾಗ ಆಗಿರೋದಕ್ಕೆ ಅದು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಾಲೀಕರಂತೂ ಪ್ರತಿಯೊಂದು ಅವರು ಬಸ್ ಮಾಲೀಕರ ಪರವಾಗಿ ಹೇಳ್ತೀನಿ ಅಂತಲ್ಲ, ಈಗ ಭಾರಿ
ರಾಜಣ್ಣ ಅವ್ರು ಹೇಳ್ದಂಗೆ ಅಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಸೀ ಬೋರ್ಡ್ ಮಾಲೀಕರು ಬೆಳಗ್ಗೆ ನಾಗರಾಜಯ್ಯ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಮೇಡಮ್ ಏನು ಮಾಡಬೇಕು ಗೊತ್ತಾಗಿಲ್ಲ ನನಗೆ, ಕೇಳಿಸ್ಕೊಂಡಾಗ ಒನ್ ಅವರ್ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅಂತ. ಜಸ್ಟ್ ನಮಗೇನೋ ಲಾಭ ಬರುತ್ತೆ, ಏನೋ ಮಾತಾಡ್ತೀವಿ ಅಂತ ಅಲ್ಲ, ಅದ್ರ ಜೊತೆಗೆ ಇಷ್ಟು ಜೀವ ಹಾನಿ ಆಗುತ್ತೆ ಅಂದ್ರೆ ಅದು ಅತಿ ದೊಡ್ಡ ಜವಾಬ್ದಾರಿ ಮೇಡಮ್, ನಮಗೆ ಅದನ್ನ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹೌದು, ಅವನು ಗಾಬರಿ ಬಂದ್ಬಿಟ್ಟಿರ್ತದೆ. ಆ ಗಾಬರಿ ಬಂದಾಗ ಅವನು ಹೇಳ್ತಾನೆ, ಹೃದಯ ಸ್ತಂಭನೆ, ಆ ಸ್ತಂಭನೆ ಏನ್ ಮಾಡೋದು, ನಾನು ಎಲ್ಲಿ ಹೋಗ್ಬೇಕು, ಏನ್ ಕತೆ ಅವನಿಗೆ ಗೊತ್ತೇ ಆಗಲ್ಲ. ಆ ಗೊತ್ತಿರತಕ್ಕಂಥ ಸಮಯದಲ್ಲಿ ಇವರು ಅಷ್ಟೇ ಒಳಗಿಲ್ಲ ಪ್ರಯಾಣಿಕರಲ್ಲ, ಅವ್ರು ಮತ್ತಿದ ಆತರದಲ್ಲಿ ತಾವು ಬದುಕಬೇಕು, ನಾವು ಮಾಡಬೇಕು. ಅವ್ರ ಮಕ್ಳಿದ್ರೆ ಆ ಮಕ್ಳ ಮೇಲೆ ತುಳಿದು ಹೊರಗಡೆ ಬಂದ್ಬಿಡ್ತಾರೆ. ಅಲ್ಲಿ ಗೊತ್ತಾಗಲ್ಲ, ಎತ್ಕೊಂಡು ತಾಳು ತಾಯಿ ಆದವಳು ತನ್ನ ಕಂದನ್ನ ಎತ್ಕೊಂಡು ಕೆಳಿಬೇಕಾದ್ರೂ ಅಪಘಾತ ಜಾಸ್ತಿ. ಕಂದ ಹೋಗಿ ತಾಯಿ ಸತ್ತಿರೋದು ಎಷ್ಟೋ ಥರ ಉದಾಹರಣೆಗಳಿದೆ. ಈ ಅಪಘಾತದಲ್ಲಿ ಪ್ರಯಾಣಿಕರು ಬದುಕಬಾರ್ದು ಅನ್ನುವಂಥದ್ದಿಲ್ಲ. ಬದುಕಿ ಉಳಿದವರು ಇದಾರಲ್ಲ, ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆಯಲ್ಲ ಅನ್ನೋದೇ ಸಂತೋಷವಾದ ಸುದ್ದಿ. ಬದುಕಿರೋರಿಗೆ ಪಾಪ ಹೋಗಿರೋರಿಗೆ ನಮ್ಮ ಖಾಸಗಿ ಮಾಲೀಕರದು ಭಾರಿ ಅವ್ರಿಗೆ ದುಃಖದಲ್ಲಿ ನಾವು ಕೂಡ ಇರ್ತೀವಿ ಅವ್ರ ಜೊತೆಲಿ. ಯಾಕೆ ಅವ್ರ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೆ ಜಾಗ ಆಗಲಿ ಅಂತ